ಎಲ್ರಿಗೂ ನಮಸ್ಕಾರ. ಸೊ ಧುರಂಧರ್ ಹಿಟ್ ಆಗಿದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ನಾವು ಬಾಲಿವುಡ್ನ ಎರಡು ವಿಭಾಗ ಈಗ ಮಾಡಲೇಬೇಕಾಗತ್ತೆ, ಬಿಫೋರ್ ಧುರಂಧರ್, ಆಫ್ಟರ್ ಧುರಂಧರ್. ಸೊ ಧುರಂಧರ್ ಹಿಟ್ ಆಗಿದ್ದಕ್ಕೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಹೊಟ್ಟೆ ಕಿಚ್ಚಂತೂ ಬಂದಿದೆ. ಅಂದರೆ ಚೆನ್ನಾಗಿ ಉರ್ಕೊಂಡ್ಬಿಟ್ಟಿದ್ದಾರೆ, ಇಡೀ ಬಾಲಿವುಡ್ ಉರ್ಕೊಂಡಿದೆ. ನಾವು ಅದಕ್ಕೆ ಏನು ಮಾಡಬೇಕು, ಬಾಲಿವುಡ್ನ ಎರಡು ವಿಭಾಗ ಮಾಡಿದ್ರೆ ಬಿಫೋರ್ ಮತ್ತು ಆಫ್ಟರ್ ಧುರಂಧರ್ ಅಂತ ಮಾಡಬೇಕು. ಧುರಂಧರ್ ಹಿಟ್ ಆದ್ಮೇಲೆ ನೋಡಿ, ಧುರಂಧರು ಯಾವುದೇ ರೀತಿಯಾದ ಪ್ರಮೋಷನ್ ಮಾಡಲಿಲ್ಲ, ಪ್ರೀಮಿಯರ್ ಶೋ ಮಾಡಲಿಲ್ಲ, ಇವೆಂಟ್ ಮಾಡಲಿಲ್ಲ, ಇಂಟರ್ವ್ಯೂಗಳು ಕೊಡಲಿಲ್ಲ, ಯಾವ ಸ್ಟಾರ್ ಯಾವ ಚಾನಲ್ಗೆ ಹೋಗಿ ಕೂತ್ಕೊಂಡು ಮಾತಾಡಿಲ್ಲ. ಆದರೂ ಅದು ಹಿಟ್ ಆಯಿತು. ಅದು ಹೇಗೆ ಹಿಟ್ ಆಯಿತು ಅಂದರೆ, ಕಂಟೆಂಟ್ ಚೆನ್ನಾಗಿತ್ತು, ಜನ ಕಾಯ್ತಾ ಇದ್ರು, ಸಖತ್ತಾಗಿ ಇಷ್ಟ ಆಗ್ಬಿಡ್ತು. ಅದನ್ನ ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಿ, ಒಬ್ಬ ಇನ್ನೊಬ್ಬನಿಗೆ ಹೇಳುವಂಥ ಒಂದು ಪ್ರೊಸೆಸ್ಸು. ಅದರಿಂದ ಅದು ಇಡೀ ಸಿನಿಮಾ ಹಿಟ್ ಆಯಿತು. 2 ಎಪಿಸೋಡು, 2 ಸಿನಿಮಾ ಕೂಡ ಹಿಟ್ ಆಯಿತು, ಸಾವಿರಾರು ಕೋಟಿ ಕೂಡ ಗಳಿಸ್ತು. ಅದು ತುಂಬ ಜನಕ್ಕೆ ಆಗಿಲ್ಲ. ಸೊ ಕಂಟಿನ್ಯೂ ಫ್ಲಾಪ್ ಸಿನಿಮಾಗಳು ಕೊಡ್ತಾ ಇರುವಂಥ ಬಾಲಿವುಡ್ಗೆ ಇದೊಂದು ಬೂಸ್ಟರ್ ಆಗೋಯ್ತು, ಯಾವುದು ಧುರಂಧರ್. ಈಗ ಸುದ್ದಿ ಏನಿದೆ, ರಣವೀರ್ ಸಿಂಗ್ ಅವರು ಡಾನ್ 3 ಮಾಡಬೇಕಾಗಿತ್ತು, ಅದರಿಂದ ಹಿಂದೆ ಓದಿದ್ದಕ್ಕೆ ಅವ್ರನ್ನ ಬ್ಯಾನ್ ಮಾಡಲಾಗಿದೆ ಅಂತ ಕಾರ್ಮಿಕರ ಒಕ್ಕೂಟ ಹೇಳಿದೆ. ಕಾರ್ಮಿಕರಿಗೆ ಕೆಲಸ ಬೇಡವಾ, ಕಾರ್ಮಿಕರು ಅಪೋಸ್ ಮಾಡ್ಬಿಡ್ತಾರ ಅನ್ನೋದೊಂದು ಸಂಶಯ ಹುಟ್ಟುತ್ತೆ. ಆ ಒಕ್ಕೂಟದ ಅಧ್ಯಕ್ಷರು ಫರಾನ್ ಅಖ್ತರ್ ತಂದೆ ಜಾವೇದ್ ಅಖ್ತರ್ಗೆ ತುಂಬಾ ಕಾಸ ದೋಸ್ತು. ಸೊ ಬ್ಯಾನ್ ಮಾಡೋದು ತುಂಬಾ ಈಸಿ ಅನ್ಸ್ಬಿಡುತ್ತೆ, ಓಕೆ, ಈಸಿ ಕೂಡ ಆಗಿರುತ್ತೆ. ಸೊ ಫರಾನ್ ಅಖ್ತರ್ ಡಾನ್ 3 ಸಿನಿಮಾದ ನಿರ್ದೇಶಕ ಫರಾನ್ ಅಖ್ತರ್ ಕ್ಲೇಮ್ ಮಾಡಿದ್ದು 40 ಕೋಟಿ ಲಾಸ್ ಆಗಿದೆ. ರಣವೀರ್ ಸಿಂಗ್ 10 ಕೋಟಿ ಕೊಡಕ್ ಬಂದ್ರು ಅದನ್ನ ಬೇಡ ಅಂತಾರೆ, ಅವ್ರು ಒಪ್ಪಿರೋದಿಲ್ಲ. ಈಗ ಸದ್ಯಕ್ಕೆ ಸಲ್ಮಾನ್ ಖಾನ್ ಅವರು ಇವರಿಬ್ಬರ ಮಧ್ಯದ ಸಮಸ್ಯೆನ ಬಗೆಹರಿಸಕ್ಕೆ ಮುಂದೆ ಬಂದಿದ್ದಾರೆ, ಅವರು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಅಂತ ಕೇಳಿದ್ವಿ. ಸೊ ಬಾಲಿವುಡ್ ಅನ್ನೋದು ಎಷ್ಟು ವರ್ಸ್ಟ್ ಅಂದರೆ, ನಿಮಗೆ 26/11 ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕಲ್ಲಿ ಕಸಬು 160ಕ್ಕಿಂತ ಹೆಚ್ಚಿನ ಜನರನ್ನ ಸಾಯಿಸ್ತಾನೆ, 300ಕ್ಕಿಂತ ಹೆಚ್ಚಾಗಿ ಗಾಯಗೊಳ್ತಾರೆ, ಅವನು ಸಿಗಾಕೊಳ್ತಾನೆ, ಕೋರ್ಟ್ಗೆ ಹೋಗುತ್ತೆ. ನಿಮಗೆ ಕಸಬ್ ಕ್ಷಮಾದಾನ ಒಂದು ಅರ್ಜಿ ಕೊಡುತ್ತೆ. ಅದಕ್ಕೆ ಅಂತ ಜನ ಇದ್ರು, ಯೋಚನೆ ಮಾಡಿ. ಒಬ್ಬ ಉಗ್ರಗಾಮಿ ಬಂದು ಭಾರತಕ್ಕೆ ಬಂದು ಭಾರತೀಯರನ್ನ ಹೊಡೆದು ಎಲ್ಲ ಮಾಡಿದ್ರು, ಅದಕ್ಕೊಂದು ಕೋರ್ಟ್ ಇದೆ, ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ಕ್ಷಮಾದಾನ ಕೊಡಿ, ಅವನಿಗೆ ಕ್ಷಮೆ ಮಾಡಿ ಅಂತ ಅದಕ್ಕೊಂದು ಪತ್ರ ಬರೀತಾರೆ. 136 ಜನ ಅದಕ್ಕೆ ಸೈನ್ ಹಾಕ್ತಾರೆ. ಆ 136 ಜನ ಕೂಡ ಯಾರು ಸಣ್ಣವರಲ್ಲ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಘಟಾನುಘಟಿಗಳು. ಸೊ ಅವರು ಸೈನ್ ಹಾಕ್ತಾರೆ. ಅದ್ರಲ್ಲಿ ಹೆಚ್ಚಿನವ್ರ ಜನ ಬಾಲಿವುಡ್ನವ್ರು ಇರ್ತಾರೆ, ಯೋಚನೆ ಮಾಡಿ. ಅಂದರೆ ನಿಮ್ಗೇನು ಅನಿಸುತ್ತೆ, ಬಾಲಿವುಡ್ ಪಾಕಿಸ್ತಾನದ ಟೆರರಿಸ್ಟ್ಗಳನ್ನ ಅಪ್ರಿಷಿಯೇಟ್ ಮಾಡ್ತಾ ಇದೆ ಅಂತ ಅರ್ಥನ, ಬೆಂಬಲಿಸ್ತಾ ಇದೆ ಅಂತ ಅರ್ಥನ? ಆ ಕ್ಷಮಾದಾನ ಪತ್ರಕ್ಕೆ ಸೈನ್ ಹಾಕಿರೋರು ಬಾಲಿವುಡ್ನವರೇ ಹೆಚ್ಚು. ಈ ಮೋದಿ PM ಆಗೋ ಟೈಮಲ್ಲಿ ಅವಾಗೊಂದು ಲೆಟರ್ ರೆಡಿ ಆಗಿತ್ತಂತೆ, ಮೋದಿ ಬೇಡ ನಮಗೆ PM ಅಂತ. ಅದರಲ್ಲೂ ಬಾಲಿವುಡ್ನ ಎಷ್ಟೋ ಜನ ಸೈನ್ ಹಾಕಿದ್ದಾರೆ. ಇದು ಸ್ವತಃ ಬಾಲಿವುಡ್ನ ಹಿರಿಯ ನಟ ಅನುಪಮ್ ಖೇರ್ ಅವರು ಇದನ್ನ ಡಿಸ್ಕ್ಲೋಸ್ ಮಾಡ್ತಾರೆ. ಸೊ ಈಗ ಏನು ಅನ್ಸುತ್ತೆ ಅಂದರೆ, ಭಾರತ ಅಂದರೆ ಬಾಲಿವುಡ್, ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಸೊ ಈ ಒಂದು ಬಾಲಿವುಡ್ಡನ್ನು ನಾವು 2 ಡಿವೈಡ್ ಮಾಡಲೇಬೇಕು, ಒಂದು ಬಿಫೋರ್, ಒಂದು ಆಫ್ಟರ್ ಧುರಂಧರ್. ಇಷ್ಟು ವರ್ಸ್ಟ್ ಆಗಿರೋ ಬಾಲಿವುಡ್ಡು ಸೋತು ಸುಣ್ಣವಾಗಿದ್ದಾಗ ಧುರಂಧರ್ ಅಂತ ಒಂದು ಸಿನಿಮಾ ಹಿಟ್ ಕೊಟ್ಟಾಗ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಅದನ್ನು ತುಳಿತಿದ್ದಾರೆ. ಅವ್ರದ್ದು ಆ್ಯಕ್ಚುಲಿ ಗುರಿ ಇದ್ದಿದ್ದು ಧುರಂಧರ್ ನಿರ್ದೇಶಕ ಆದಿತ್ಯ ಧರ್ ಮೇಲೆ ನಿಮಗೆ ಏನೂ ಇಲ್ಲ. ಸೊ ಬಲಿಕ ಬಕ್ರ ಆಗಿದ್ದು ಮಾತ್ರ ರಣವೀರ್ ಸಿಂಗ್. ನೋಡೋಣ ಮುಂದೆ ಏನಾಗುತ್ತೆ.